ಎಲ್ರಿಗೂ ನಮಸ್ಕಾರ. ರಾಜ್ಮಾ ಕರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಟೊಮ್ಯಾಟೊ, ಈರುಳ್ಳಿ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪಲಾವ್ ಎಲೆ, ಚಕ್ಕೆ ಲವಂಗ, ಮೆಣಸು, ಜೀರಿಗೆ, ಟೀ ಪುಡಿ, ಉಪ್ಪು ಮತ್ತು ರಾತ್ರಿ ನೆನೆಸಿರುವಂಥ ರಾಜ್ಮಾ, ಅದಕ್ಕೆ ಉಪ್ಪು, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಚಕ್ಕೆ ಲವಂಗ, ಏಲಕ್ಕಿ ಎಲ್ಲ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ 20 ನಿಮಿಷ ಕೂಗಿಸ್ಬೇಕು. ಅಂದರೆ 20 ನಿಮಿಷ 4-5 ವಿಷಿಲ್ ಬರುತ್ತೆ, ಕೂಗಿಸ್ಕೊಳ್ಬೇಕು. ಈಗ ನಾವು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿಯನ್ನು ಹಾಕೋಣ. ಇದು ನುಣ್ಣಗೆ ಪೇಸ್ಟ್ ಆಗಬೇಕು, ಬಟ್ ನಾನು ಸ್ವಲ್ಪ ತರಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನು ಒಂದು ಬೌಲ್ಗೆ ತಗೊಂಡು ಅದೇ ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಕ್ಕೊಳ್ಳೋಣ. ಈ ಟೊಮೆಟೊ ಸಣ್ಣಗಿದೆ, ನಮ್ಮ ಹತ್ರ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಮಾಮೂಲಿ ಟೊಮೆಟೊನೇ ಯೂಸ್ ಮಾಡ್ಬೋದು. 2-3 ತಗೊಳ್ಳಿ ಟೊಮೆಟೊ. ನಂತರ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ರಾಜ್ಮಾ, ಅದನ್ನು ನೀವು ಮಿಕ್ಸರ್ಗೂ ಹಾಕ್ಕೋಬೋದು, ಇಲ್ಲಾಂದರೆ ಸ್ಮ್ಯಾಶ್ ಸಹ ಮಾಡ್ಕೊಳ್ಬೋದು. ನಂತರ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀವಿ. ಇದರ ಪೇಸ್ಟ್ ಸಹ ತಯಾರಿಸ್ಕೊಂಡಿದ್ದೀವಿ. ಇವಾಗ ಒಂದು ಪಾತ್ರೆಗೆ ನೀರು, ಟೀ ಪುಡಿ ಹಾಕಿ ಸಣ್ಣ ಉರಿಲಿ ಕುದಿಯೋದಕ್ಕೆ ಇಡೋಣ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡಿ ಇದೆ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಚಕ್ಕೆ, ಲವಂಗ, ಜೀರಿಗೆ ಮತ್ತು ಪಲಾವ್ ಎಲೆನ ಹಾಕಿ ಜೀರಿಗೆ ಸಿಡಿಯೋದಕ್ಕೆ ಶುರು ಆದಮೇಲೆ ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ವ, ಅದನ್ನು ಹಾಕಬೇಕಾಗತ್ತೆ. ನೀವು ಇದನ್ನು ಬೇಕಿದ್ರೆ ಸ್ವಲ್ಪ ತರಿಯಾಗೂ ಹಾಕ್ಕೊಳ್ಬೋದು. ಎಕ್ಸಾಕ್ಟಾಗಿ ಪೇಸ್ಟ್ ಆಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಕೆಲವ್ರಿಗೆ ಬಾಯಿಗೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಫುಲ್ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾರೆ. ನೀವು ಬೇಕಿದ್ರೆ ನುಣ್ಣಗೆ ಮಾಡ್ಕೊಳ್ಬೋದು. ನಾನು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ತರಿ ಇಟ್ಕೊಂಡಿರ್ತೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಬಾಡಿದ್ಮೇಲೆ ಈರುಳ್ಳಿ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕೋಣ. ಹಸಿ ವಾಸನೆ ಹೋಗಿ ಬಣ್ಣ ಬದಲಾಗೋವರೆಗೂ ಈರುಳ್ಳಿನ ಚೆನ್ನಾಗಿ ಹುರಿಬೇಕು. ಈಗ ನಾವು ಇದಕ್ಕೆ ಟೊಮೆಟೊ ಪೇಸ್ಟ್ ಹಾಕೋಣ. ಇದು ಸಹ ಚೆನ್ನಾಗಿ ರೋಸ್ಟ್ ಆಗಬೇಕು ಆಯಿಲಲ್ಲಿ. ಎಣ್ಣೆ ಚೆನ್ನಾಗಿ ಬಿಟ್ಕೊಂಡ್ಮೇಲೆ
ಇವಾಗ ಇದಕ್ಕೆ ಅಚ್ಕಾರದ ಪುಡಿ 1 ಸ್ಪೂನ್. ನಾವು ರಾಜ್ಮಾ ಬೇಯಿಸೋದಕ್ಕೆ ಅಚ್ಕಾರದ ಪುಡಿ ಬಳಸಿರ್ತೀವಿ, ಅದಕ್ಕೋಸ್ಕರ ನಾವಿಲ್ಲಿ 1 ಸ್ಪೂನಷ್ಟು ಮಾತ್ರ ಅಚ್ಕಾರದ ಪುಡಿ ಬಳಸ್ತಾ ಇದ್ದೀವಿ. ಅದೇ ಅರಿಶಿಣ ಪುಡಿ, ನಂತರ 1.5 ಟೇಬಲ್ ಸ್ಪೂನಿಂದ 2 ಸ್ಪೂನ್ ಹಾಕ್ಕೊಳ್ಬೋದು. ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಉರಿನ ಆದಷ್ಟು ಸಣ್ಣ ಉರಿ ಇಟ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಉರಿ ಇಟ್ಬಿಟ್ಟಿದ್ದೆ, ನೋಡ್ಕೊಂಡಿರಲಿಲ್ಲ. ತಳ ಹಿಡಿದು ಬಿಡುತ್ತೆ. ನಾವು ಮಸಾಲ ಪದಾರ್ಥಗಳನ್ನ ಹಾಕಿದ್ಮೇಲೆ ಸಣ್ಣ ಉರಿ ಇಟ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಅಂದರೆ ನಾನು ಜಾಸ್ತಿ ಹಾಕಲ್ಲ, ಸ್ವಲ್ಪ ಉಪ್ಪು ಹಾಕ್ತೀನಿ. ಯಾಕಂದರೆ ರಾಜ್ಮಾಗೂ ನಾನು ಬೇಯೋದಕ್ಕೆ ಉಪ್ಪನ್ನು ಹಾಕಿದ್ದೀನಿ. ಈಗ ನಾನು ರಾಜ್ಮಾ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ರಾಜ್ಮಾ ಏನಿದೆ ಅದನ್ನು ಪೇಸ್ಟ್ ಮಾಡ್ದಿರ ಹಾಗೆ ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿದು. ಇವಾಗ ರಾಜ್ಮಾ ಎಲ್ಲ ರುಬ್ಬಿರೋದಿರುತ್ತಲ್ಲ, ಆ ಬಟ್ಲನ್ನ ಸ್ವಲ್ಪ ನೀರು ಹಾಕಿ ಅಲುಗಾಡಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಜಾಸ್ತಿ ನೀರು ಬಳಸಲ್ಲ ಇದರಲ್ಲಿ, ಯಾಕಂದರೆ ರಾಜ್ಮಾ ಬೇಯಿಸಿದ ನೀರಿರುತ್ತೆ, ಅದು ಆ್ಯಡ್ ಮಾಡಿದ್ರೆ ತುಂಬ ಕನ್ಸಿಸ್ಟೆನ್ಸಿ ತುಂಬ ತೆಳುವು ಆಗಿಬಿಡುತ್ತೆ. ತುಂಬ ತೆಳುವು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಮೀಡಿಯಮ್ ಆಗಿದ್ದರೆ ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೀವು ದೋಸೆ, ಚಪಾತಿ, ಅನ್ನ, ಜೀರಾ ರೈಸ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಮಿಕ್ಸಿ ಜಾರ್ನಲ್ಲಿ ಉಳಿದಿರೋಂಥ ರಾಜ್ಮಾ ಪೇಸ್ಟನ್ನ ವಾಟರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ವಾಪಸ್ ಹಾಕಿದ್ದೀನಿ. ಬೇಯಿಸಿ ಇಟ್ಕೊಂಡಿರೋಂಥ ರಾಜ್ಮಾನ ಇವಾಗ ಹಾಕ್ತಾಯಿದ್ದೀನಿ ನಾನು. ಅದರಲ್ಲಿ ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ ಎಲ್ಲ ಹಾಕಿರ್ತೀವಲ್ಲ, ಅದನ್ನು ನೀವು ಬೇಕಿದ್ರೆ ತೆಗೆದುಬಿಡ್ಬೋದು, ಬಾಯಿಗೆ ಸಿಗ್ತಾ ಇರತ್ತೆ ಅಂತ. ನಾವು ಒಗ್ಗರಣೆಗೂ ಸಹ ಬಳಸಿದ್ದೀವಿ ಇಲ್ಲಿ. ಅದಕ್ಕೋಸ್ಕರ ನಿಮಗೆ ಬೇಯಿಸಿರೋ ರಾಜ್ಮಾದಲ್ಲಿರೋದು ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಯಾಕಂದರೆ ನಮಗೆ ಫ್ಲೇವರ್ ಬೇಕಷ್ಟೇ. ಫ್ಲೇವರ್ ಆಲ್ರೆಡಿ ರಿಲೀಸ್ ಆಗಿರುತ್ತೆ ಆ ವಾಟರಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ತೆಳುವಾಗಿ ಕಾಣಿಸ್ತಿರ್ಬೋದು, ಬಟ್ ಸ್ವಲ್ಪ ಬೆಂದ ಮೇಲೆ ಅದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ನಾನು ಇವಾಗ ದೋಸೆಗೆ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಲೈಟಾಗಿ ತೆಳುವು ಮಾಡ್ಕೊಳ್ತಾ ಇದ್ದೀನಿ. ಇದು ಟೀ ಬಿಸಿ ಮಾಡಿರ್ತೀವಲ್ಲ, ಟೀ ಪೌಡರ್ ಹಾಕಿ ಆ ವಾಟರ್, ಇದು ಕೊನೆಯಲ್ಲಿ ಹಾಕಬೇಕು, ಮಧ್ಯದಲ್ಲೆಲ್ಲೂ ಹಾಕಬೇಡಿ. ಇದು ನನ್ನ ಸ್ವೀಟಿ. ನಾನು ಅಡುಗೆ ಮಾಡುವಾಗ ಯಾವಾಗಲೂ ಅವಳು ಅಲ್ಲೇ ಮಲ್ಕೊಳ್ಳೋದು. ಲಾಸ್ಟಲ್ಲಿ ನಾವು ಅಡುಗೆಗೆ ತಡ್ಕಾನ ಹಾಕಬೇಕು. ತಡ್ಕಾಗೆ ಎಣ್ಣೆ,
ಸಾಸಿವೆ, ಈಗ ಸಾಸಿವೆ ಸಿಡಿತಾ ಇದೆ. ಅದು ಚಿಟಪಟ ಅಂತ ಸಿಡಿಬೇಕಾದ್ರೆ ನಾವಿದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಣಮೆಣಸಿನಕಾಯಿ ಒಂದು 2 ಮುರಿದ್ಬಿಟ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ನಾನು ಆ್ಯಕ್ಚುಲಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.